ಒಬ್ಬ ಸಾಮಾನ್ಯ ಹುಡುಗನಿಂದ ಭಾರತದ ಶ್ರೇಷ್ಠ ನಾಯಕನಾದವರು ಮಹೇಂದ್ರ ಸಿಂಗ್ ಧೋನಿ. ರೈಲ್ವೆಯಲ್ಲಿ ಆಗಿ ಕೆಲಸ ಮಾಡುತ್ತಾ ಕ್ರಿಕೆಟ್ ಕನಸನ್ನು ಬಿಡಲಿಲ್ಲ. ಕಠಿಣ ಪರಿಶ್ರಮದಿಂದ ಭಾರತಕ್ಕೆ 2007 ಟಿ20 ವಿಶ್ವಕಪ್ ಮತ್ತು 2011 ವಿಶ್ವಕಪ್ ಗೆದ್ದುಕೊಟ್ಟರು. ಅವರ ಶಾಂತ ನಾಯಕತ್ವವೇ ಅವರನ್ನು ಕ್ಯಾಪ್ಟನ್ ಕೂಲ್ ಆಗಿ ಅಮರರನ್ನಾಗಿಸಿತು. ಧೋನಿ ಈ ಹೆಸರನ್ನು ಕೇಳಿದರೆ ಎಷ್ಟೋ ಕ್ರಿಕೆಟ್ ಅಭಿಮಾನಿಗಳು ಎದೆಯಲ್ಲಿ ಒಂದು ಉತ್ಸಾಹ ಮೂಡುತ್ತದೆ, ಏಕೆಂದರೆ ಇವರು ಭಾರತ ಟೀಮ್ಗೆ ಬಹಳ ಕೊಡುಗೆ ನೀಡಿದ್ದಾರೆ. ಒಂದಷ್ಟು ಜನ ಹೇಳಬಹುದು ಬೇರೆಯವರು ಆಡಿರುವ ಅಂತ, ಆದರೆ ಕ್ಯಾಪ್ಟನ್ ಮುಖ್ಯ ಎನ್ನುವುದು ರೀಸೆಂಟ್ಲಿ ನಡೆದ ಇಂಡಿಯಾ ವರ್ಸಸ್ ಐಲ್ಯಾಂಡ್ ಮ್ಯಾಚ್ ನೋಡಿ ತಿಳಿಯಬಹುದು. ಅದರಲ್ಲಿ ಒಳ್ಳೆಯ ಆಟಗಾರರು ಇದ್ದರೂ ಸಹ ಇಂಡಿಯಾ ಸೋಲಿತು, ಏಕೆಂದರೆ ಅಲ್ಲಿ ಕ್ಯಾಪ್ಟನ್ಸಿ ಚೆನ್ನಾಗಿರಲಿಲ್ಲ. ಇದಕ್ಕೆ ಹೇಳುವುದು ತಾಳ ಫೋರ್ ರೀಸನ್ ಅಂತ. ಬನ್ನಿ ಕತೆಗೆ ಹೋಗೋಣ. ಒಬ್ಬ ಸಾಮಾನ್ಯ ಹುಡುಗ ಭಾರತದ ಶ್ರೇಷ್ಠ ನಾಯಕನಾದ ಕತೆ. 1981 ಜುಲೈ 7 ರಂದು ರಾಂಚಿನಲ್ಲಿ ಮಹೇಂದ್ರ ಸಿಂಗ್ ಧೋನಿ ಜನಿಸಿದರು. ಅವರ ತಂದೆ ಸಾಮಾನ್ಯ ಉದ್ಯೋಗಿಯಾಗಿದ್ದರು. ಬಾಲ್ಯದಲ್ಲಿ ಧೋನಿಗೆ ಕ್ರಿಕೆಟ್ಗಿಂತ ಫುಟ್ಬಾಲ್ ಹೆಚ್ಚು ಇಷ್ಟವಾಗಿತ್ತು. ಆದರೆ ಶಾಲೆಯ ಕೋಚ್ ಅವರು ವಿಕೆಟ್ ಕೀಪರ್ ಆಗಿ ಆಡಲು ಹೇಳಿದ ನಂತರ ಅವರ ಜೀವನದ ದಿಕ್ಕೇ ಬದಲಾಯಿತು. ಕ್ರಿಕೆಟ್ನಲ್ಲಿ ಯಶಸ್ಸು ಸುಲಭವಾಗಿ ಸಿಗಲಿಲ್ಲ. ಕುಟುಂಬದ ಜವಾಬ್ದಾರಿಯಿಂದ ಧೋನಿ ಇಂಡಿಯನ್ ರೈಲ್ವೇಸ್ನಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ ಕೆಲಸ ಮಾಡಿದರು. ಹಗಲು ಕೆಲಸ, ಸಂಜೆ ಅಭ್ಯಾಸ, ಇದೇ ಅವರ ದಿನಚರಿ. 2004ರಲ್ಲಿ ಅವರು ಭಾರತದ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದರು. ಆರಂಭದಲ್ಲಿ ವಿಫಲರಾದರೂ ಬೇಗನೆ ತಮ್ಮ ಸ್ಫೋಟಕ ಬ್ಯಾಟಿಂಗ್ನಿಂದ ಎಲ್ಲರ ಗಮನ ಸೆಳೆದರು. 2007ರಲ್ಲಿ ಧೋನಿಗೆ ಭಾರತದ ಟಿ20 ತಂಡದ ನಾಯಕತ್ವ ಸಿಕ್ಕಿತು. ಯುವ ತಂಡವನ್ನು ಮುನ್ನಡೆಸಿ ಭಾರತಕ್ಕೆ ಮೊದಲ ಮೆನ್ಸ್ ಟಿ20 ವರ್ಲ್ಡ್ ಕಪ್ ಗೆದ್ದುಕೊಟ್ಟರು. 2011ರಲ್ಲಿ ಅವರ ನಾಯಕತ್ವದಲ್ಲಿ ಭಾರತ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಿತು. ಫೈನಲ್ ಪಂದ್ಯದಲ್ಲಿ ಧೋನಿ ಹೊಡೆದ ಐತಿಹಾಸಿಕ ಸಿಕ್ಸರ್ ಇಂದಿಗೂ ಕೋಟ್ಯಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಉಳಿದಿದೆ. 2013ರಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿ ಕೂಡ ಗೆದ್ದಿತು. ಧೋನಿ 3 ಪ್ರಮುಖ ಟ್ರೋಫಿಗಳನ್ನು ಗೆದ್ದ ಏಕೈಕ ಭಾರತೀಯ ನಾಯಕರಾದರು. ಅವರು ಶಾಂತ ಸ್ವಭಾವ, ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳಿಂದ ಕ್ಯಾಪ್ಟನ್ ಕೂಲ್ ಎಂಬ ಹೆಸರನ್ನು ಪಡೆದರು. 2020ರ ಆಗಸ್ಟ್ 15 ರಂದು ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದರು. ಆದರೆ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮೂಲಕ ಅಭಿಮಾನಿಗಳ ಮನಸ್ಸಿನಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ.